ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೊಂಟಿದ್ದೀನಿ. ನನಗೆ ಈ ಜಾಬ್ ಬಗ್ಗೆ ಕೇಳಿದವ್ರಿಗೆ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಸ್ಟಾರ್ಟಿಂಗ್ ಟು ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾ ಹೇಳಕ್ಕೆ ಹೋಗಿರೋಂತಹ ಒಂದು ಆನ್ಲೈನ್ ಕಂಪ್ನಿ ಹೆಸರು ಬಂದುಬಿಟ್ಟು ವಿಜ್ ಗುರುಕುಲ್ ಅಂತ. ಹಾಗೆ ಈ ಕಂಪ್ನಿ ಒಂದು ಗೌರ್ಮೆಂಟ್ ಸರ್ಟಿಫೈ ಆಗಿರುವಂಥದ್ದು. ಸರ್ಟಿಫೈ ಆಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ನೋಡಬೇಕು ಅಂತಂದರೆ ಕ್ರೋಮ್ ಅಥವಾ ಗೂಗಲಲ್ಲಿ ನೀವು ಹೋಗಿ mca.gov.in ಅಂತ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟಲ್ಲಿ ನೀವು ವಿಜ್ ಗುರುಕುಲ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹೇಗೆ ಚೆಕ್ ಮಾಡೋದು ವಿಡಿಯೋನ ನಾನು ಕಂಪ್ಲೀಟಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನೀವು ಹೋಗಿ ನೋಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ MCAನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಲಾಸ್ಟಲ್ಲಿ ಈ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗಿದ್ದು, ಇದರ ಕೋ-ಫೌಂಡರ್ ಯಾರು, ಹಾಗೂ ಈ ಕಂಪ್ನಿ ಆ್ಯಕ್ಟಿವೇಟ್ ಆಗಿದೆಯಾ ಇಲ್ವಾ, ಹಾಗೆ ಇದು ಎಲ್ಲಿದೆ ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಹಾಗೆ ಸರ್ಟಿಫೈ ಆಗಿರುವಂಥ ಸರ್ಟಿಫಿಕೇಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಓಕೆ, ಇವಾಗ ನಮಗೆ ಈ ಸರ್ಟಿಫಿಕೇಟ್ ನೋಡಿರೋ ಕಾರಣ ನಮಗೆ ಸೇಫ್ ಅಂತ ಗೊತ್ತಾಗುತ್ತೆ. ಹಾಗಾದರೆ ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು, ಹಾಗಿದ್ದರೆ ಇದರಲ್ಲಿ ಏನು ವರ್ಕ್ ಇರುತ್ತೆ, ನಾವು ಇದಕ್ಕೆ ವರ್ಕ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಇದನ್ನು ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಸೊ ಇದರಲ್ಲಿ ವರ್ಕ್ ಮಾಡಲಿಕ್ಕೆ ಹೌಸ್ ವೈಫ್, ಸ್ಟೂಡೆಂಟ್ ಮತ್ತು ಆಲ್ರೆಡಿ ಜಾಬ್ ಮಾಡ್ತಾ ಇರೋರು ಕೂಡ ಇದರಲ್ಲಿ ವರ್ಕ್ ಮಾಡ್ಬೋದು. ಹೌದು, ಹಾಗಾದರೆ ಈ ಜಾಬ್ ಮಾಡಲಿಕ್ಕೆ ಬೇಕಾಗಿರೋದು ನಮ್ಮ ಹತ್ರ ಡೇದಲ್ಲಿ 2-3 ಅವರ್ ಟೈಮ್ ಬೇಕು, ಮೊಬೈಲ್ ಬೇಕು, ಮೊಬೈಲ್ಗೆ ಇಂಟರ್ನೆಟ್ ಬೇಕು, ಮತ್ತು ನಿಮಗೆ ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು. ಓಕೆ, ಈ ಕಂಪ್ನಿಲಿ ವರ್ಕ್ ಮಾಡಲಿಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ, ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಹಾಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ. ಓಕೆ, ಹಾಗಿದ್ದರೆ ನಿಮಗೆ ಈ ಎಲ್ಲ ಕ್ವಾಲಿಟೀಸ್ ಇದ್ದರೆ ಇದರಲ್ಲಿ ನೀವು ಕೂಡ ಜಾಯ್ನ್ ಆಗ್ಬೋದು, ಹಾಗೆ ವರ್ಕ್ ಮಾಡ್ಬೋದು. ಓಕೆ, ಇವಾಗ ನಾವು ಈ ಕಂಪ್ನಿಯ ಬೇಸಿಕ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಈ ಕಂಪ್ನಿಲಿ ಇರುವಂತಹ ವರ್ಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕಂಪ್ನಿಲಿ 2 ಟೈಪ್ ವರ್ಕ್ನ ನಾವು ನೋಡ್ಬೋದು. ಒಂದು ಅಫ್ಲೇಟ್ ಮಾರ್ಕೆಟಿಂಗ್, ಇನ್ನೊಂದು ಫ್ರೀಲಾನ್ಸಿಂಗ್. ಫಸ್ಟು ನಾವು ಅಫ್ಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಅಫ್ಲೇಟ್ ಮಾರ್ಕೆಟಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಇವಾಗ ಒಂದು ನೀವು ಸ್ವೀಟ್ ಫುಡ್ನ ಮಾಡಿದ್ದೀರಾ. ಸೊ ಅದನ್ನು ಯಾರಾದರೂ ಟೇಸ್ಟ್ ಮಾಡಿದ್ರೆ ಇದನ್ನು ನೀವು ಹೇಗೆ ಮಾಡಿದ್ರಿ ಅಂತ ಯಾರಾದರೂ ಕೇಳ್ತಾರೆ. ಸೊ ಇದಕ್ಕೆ ಹಾಕಿರೋಂಥ ಐಟಮ್ಸ್ ಬಗ್ಗೆ ಹೇಳಿ ಅಂತ ಹೇಳಿದಾಗ ನೀವೇನು ಹೇಳ್ತೀರಾ? ಸೊ ಅದನ್ನು ಮಾಡಿರುವಂಥದ್ದು, ಅದಕ್ಕೆ ಹಾಕಿರುವಂಥ ಐಟಮ್ಸ್ ಆಗಿರ್ಬೋದು, ಇದನ್ನು ನೀವು ಸ್ಟಾರ್ಟಿಂಗ್ ಟು ಎಂಡ್ ತನಕ ಹೇಗೆ ಮಾಡಿದ್ರಿ ಅನ್ನೋದನ್ನು ಅವ್ರಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರೋ, ಅದೇ ರೀತಿ ಈ ಕಂಪ್ನಿಗೆ ನೀವು ಅಕಸ್ಮಾತ್ ಜಾಯ್ನ್ ಆಗಿ ಇದರಲ್ಲಿ ವರ್ಕ್ ಮಾಡಿ ಈ ವರ್ಕ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಯಾರಾದರೂ ನಿಮಗೆ ಈ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾವು ಜಾಯ್ನ್ ಆಗಬೇಕು ಅಥವಾ ನಾನು ಕಲಿಬೇಕು ಅಂತ ಹೇಳಿದ್ರೆ, ಸೊ ನೀವು ಕೂಡ ಅವರಿಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಹಾಗೆ ಗೈಡೆನ್ಸಿ ಕೊಡ್ಬೋದು. ಸೊ ಈ ಥರ ನೀವು ಗೈಡೆನ್ಸಿ ಕೊಟ್ಟು ನಿಮ್ಮ ಕಡೆಯಿಂದ ಅವ್ರು ಏನಾದ್ರು ಕಂಪ್ನಿ ಜಾಯ್ನ್ ಆದರೆ ಅಪ್ ಟು 70%ನಷ್ಟು ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಓಕೆ, ಈ ಕಮಿಷನ್ನಲ್ಲಿ ನಿಮಗೆ 5%ನಷ್ಟು GST ಕಟ್ಟಾಗಿ ಅಮೌಂಟ್ ಕ್ರಿಯೇಟ್ ಆಗುತ್ತೆ. ಸೊ GST ಯಾಕೆ ಕಟ್ಟಾಗುತ್ತೆ ಅಂತ ನಾನು ಹೇಳೋದಾದರೆ, ಇದೊಂದು ನಾನು ಆಗಲೇ ಹೇಳಿದೆ, ಇದೊಂದು ಗೌರ್ಮೆಂಟ್ ಸರ್ಟಿಫೈ ಆಗಿರುವಂಥ ಕಂಪ್ನಿ. ಓಕೆ, ಸೊ ಗೌರ್ಮೆಂಟ್ ಸರ್ಟಿಫೈ ಆಗಿರುವಂಥ ಕಾರಣ GST ಕಟ್ಟಾಗಿ ನಿಮ್ಮ ಅಮೌಂಟ್ ಕ್ರಿಯೇಟ್ ಆಗುತ್ತೆ. ಸೊ GST ಕಟ್ಟಾಗುವಂಥ ಒಂದು ಸರ್ಟಿಫಿಕೇಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಒಂದು ಪ್ರೊಸೆಸ್ ನಾವು ಏನಂತ ಕರಿತೀವಿ, ಅಫ್ಲೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ಇವಾಗ ನೀವು ಫ್ರೀಲಾನ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಈ ಬಂಡಲ್ಗಳ ಹೆಸರನ್ನ ನೀವು ನೋಡ್ಬೋದು. ಅವೇನಂತ ಅಂದರೆ ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಹಾಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಹಾಗೆ ಫೈನಲ್ ಆಗಿ ಫೈನಾನ್ಸ್ ಮಾಸ್ಟ್ರಿ. ಏನಿದು ಬಂಡಲ್ಗಳನ್ನು ಅಂತ ನೋಡೋದಾದರೆ, ಈ ಬಂಡಲ್ ಒಳಗಡೆ ಡಿಜಿಟಲ್ ಸ್ಕಿಲ್ಸ್ ಇದೆ. ಸೊ ಈ ಡಿಜಿಟಲ್ ಸ್ಕಿಲ್ಸ್ನ ನಾವು ಕಲಿತು ಇದರ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಡಿಜಿಟಲ್ ಸ್ಕಿಲ್ಸ್ನ ನಾವು ಕಲಿಬೇಕು ಅಂತಂದರೆ ಈ ಬಂಡಲ್ ಒಳಗಡೆ ಯಾವುದಾದ್ರೂ ಒಂದು ಬಂಡಲ್ನ ನಾವು ಪರ್ಚೇಸ್ ಮಾಡಲೇಬೇಕು. ಸೊ ಈ ಪರ್ಚೇಸ್ ಮಾಡಬೇಕು ಅಂದರೆ ಈ ಪ್ರೈಸ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಬಂಡಲ್ಗಳ ರಿಯಲ್ ಪ್ರೈಸ್. ಸೊ ವಿಜ್ ಗುರುಕುಲ್ ಅವರು ನಮಗೆ ಕೊಡ್ತಾ ಇರುವಂಥದ್ದು. ಅದೇ ನೀವು ಅಕಸ್ಮಾತ್ ನನ್ನ ರೆಫರಲ್ ಲಿಂಕ್ ಅಥವಾ ರೆಫರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಈ ಬಂಡಲ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಡಿಸ್ಕೌಂಟ್ ಆಗಿ ಈ ಒಂದು ಬಂಡಲ್ಗಳ ಪ್ರೈಸ್ ಈ ಬೆಲೆಗೆ ನಿಮಗೆ ಸಿಗುತ್ತೆ. ಸೊ ಯಾಕೆ ಸಿಗುತ್ತೆ ಅಂತಂದರೆ, ಆಲ್ರೆಡಿ ನಾನು ಈ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮಗೆ ನನ್ನ ಕಡೆಯಿಂದ ಡಿಸ್ಕೌಂಟ್ ಆಗಿ ಈ ಪ್ರೈಸ್ಗೆ ಈ ಬಂಡಲ್ಗಳು ನಿಮಗೆ ಸಿಗುತ್ತೆ. ಓಕೆ, ಹಾಗಾದರೆ ಈ ಬಂಡಲ್ ಒಳಗಡೆ ಏನಿದೆ ಅಂತ ನಾವು ನೋಡೋದಾದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಪ್ರತಿ ಬಂಡಲ್ ಒಳಗಡೆ ಈಗ ಟ್ರೆಂಡಿಂಗ್ನಲ್ಲಿರುವಂತಹ ಡಿಜಿಟಲ್ ಸ್ಕಿಲ್ಸ್ ಇದೆ. ಸೊ ಆ ಎಕ್ಸಾಂಪಲ್ಗೆ ಈ ಸ್ಕಿಲ್ಸ್ಗಳು ರೆಕಾರ್ಡೆಡ್ ಫ್ರಾಮ್ದಲ್ಲಿರೋದ್ರಿಂದ ನೀವು ಎಲ್ಲಿದ್ರೂ ಮತ್ತು ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು, ನೀವು ಎಲ್ಲೇ ಇದ್ದರೂ ಹಾಗೆ ಯಾವಾಗ ಬೇಕಾದರೂ ಈ ಒಂದು ವಿಡಿಯೋಸ್ಗಳನ್ನ ನೋಡಿ ಈ ಸ್ಕಿಲ್ಸ್ನ ಕಲಿಬೋದು. ಹಾಗೆ ಈ ಸ್ಕಿಲ್ಸ್ನ ನೀವೇನಾದರೂ
ಏನಾದರೂ ಕಲಿತು ಒಂದು ಸರ್ಟಿಫಿಕೇಟ್ ನೀವು ತೊಗೊಂಡ್ರೆ, ಹಾಗೆ ಈ ಸರ್ಟಿಫಿಕೇಟ್ ಕೂಡ ಕಂಪ್ನಿದವರೇ ಕೊಡ್ತಾರೆ. ಇದೆಲ್ಲನೂ ಫ್ರೀಲಾನ್ಸಿಂಗ್ ಒಂದು ಡೀಟೇಲ್ಸ್. ಸೊ ಇವಾಗ ನಾವು ಈ ಕಂಪ್ನಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀವಿ. ಅಲ್ಲದೆ ಈ ಕಂಪ್ನಿಲಿ ಮೋರ್ ದೆನ್ 2 lakh ಮೆಂಬರ್ಸ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಸೊ ಈ ಒಂದು 10 ಬೆನಿಫಿಟ್ಸ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ವೆಬಿನಾರ್ಸ್ ಇರುತ್ತೆ, ಟ್ರೈನಿಂಗ್ಸ್ ಇರುತ್ತೆ, ಮತ್ತು ಎಕ್ಸ್ಪೀರಿಯನ್ಸ್ ಸ್ಪೀಚಸ್ ಇರುತ್ತೆ, ಹಾಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ. ಅಲ್ಲೇ ನಿಮಗೆ ಏನಾದರೂ ಡೌಟ್ಸ್ ಬಂದು ಅಥವಾ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಏನಾದರೂ ಈ ವೆಬ್ಸೈಟಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅಥವಾ ನಮಗೇನಾದರೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಈ ಕಂಪ್ನಿ ಕಡೆಯಿಂದ ಹೆಲ್ಪ್ಲೈನ್ ಸೆಂಟರ್ ಇರುತ್ತೆ. ಸೊ ಈ ಹೆಲ್ಪ್ಲೈನ್ ಸೆಂಟರ್ ಮಾರ್ನಿಂಗ್ 9:30 6 o'clock ತನಕ ಓಪನ್ ಇರುತ್ತೆ. ಸೊ ನೀವು ಏನೇ ಕಾಲ್ ಮಾಡಿ ಏನೇ ಕ್ವಶನ್ ಕೇಳಿದ್ರು ಅವರು ನಿಮಗೆ ಕ್ಲಾರಿಟಿ. ಓಕೆ, ಸೊ ಇದು ಒಂದು ಬೀಚ್ ಗುರುಕುಲ್ ಕಂಪ್ನಿ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆ ಸೊ ನೀವು ಕೂಡ ಮನೇಲಿ ಟೈಮ್ ಇದ್ದು ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಸೊ ನಾನು ಕೂಡ ವರ್ಕ್ ಮಾಡಬೇಕು, ಆ ಥರ ಒಂದು ಆನ್ಲೈನ್ ವರ್ಕ್ನ ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ನನಗೆ ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡ್ಬೋದು. ಹಾಗೆ ನಾನು ನಿಮಗೆ ಏನೇ ಕ್ವಶನ್ಸ್ ಇದ್ದರೂ ಡೌಟ್ನ ಕ್ಲಿಯರ್ ಮಾಡ್ತಿದ್ದೀನಿ. ಸೊ ಈ ಥರ ಒಂದು ವಿಡಿಯೋನ ಅಥವಾ ಈ ಥರ ಆನ್ಲೈನ್ ವರ್ಕ್ನ ಯಾರಾದರೂ ಹುಡುಕ್ತಾ ಇದ್ದರೆ ನೀವು ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.